ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬುಧವಾರದ ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಪೂಜೆ ಏನೂ ಇಲ್ಲ, ಸೊ ಹಾಗಾಗಿ ಎದ್ದ ತಕ್ಷಣ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ನಾನ ಎಲ್ಲ ಮುಗಿದು ನಾನು ತಿಂಡಿಗೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ನಿಂಬೆಹಣ್ಣನ್ನು ಚೆನ್ನಾಗಿ ರಸ ಬರೋ ಥರ ಅದನ್ನ ಉಜ್ಜುತ್ತಾ ಇದ್ದೀನಿ. ಯಾಕಂದರೆ ಹಾಗೇ ಕಟ್ ಮಾಡಿ ಹಾಕಿದ್ರೆ ಅಷ್ಟು ರಸ ಬರಲ್ಲ ಅಂತ ಹೇಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಾನು ಏನೂ ಹಾಕ್ಕೊಳ್ತಾ ಇಲ್ಲ, ಜಸ್ಟ್ ಒಗ್ಗರಣೆ ಚಿತ್ರಾನ್ನ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಮತ್ತು ಜೊತೆಗೆ ಹಿಂಗನ್ನು ಹಾಕ್ಕೊಂಡು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ರೈಸ್ನ ಪಕ್ಕದಲ್ಲಿ ಆಲ್ರೆಡಿ ಕೂಗಿಸ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಚಿತ್ರಾನ್ನ ರೆಡಿ ಆಗ್ತಾಯಿದೆ. ನೀವು ಬೇಕನ್ನೋದಾದರೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಳ್ಬೋದು. ನಾನು ಜಾಸ್ತಿ ಹುಳಿ ಹಾಕ್ಕೊಳ್ಳಲ್ಲ, ಸೊ ಹಾಗಾಗಿ ಅರ್ಧ ಅಷ್ಟೇ ಹಾಕ್ಕೊಂಡಿದ್ದೀನಿ. ಚಿತ್ರಾನ್ನ ರೆಡಿ ಆಯಿತು. ಇವಾಗ ಚಿರು ಕೂಡ ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ದಿನಚರಿ ಹೇಗಿರುತ್ತೋ ಅದೇ ಥರ ಇರುತ್ತೆ. ಬಟ್ ಏನಪ್ಪ ಅಂತನ್ನೋದಾದರೆ ಇವತ್ತು ಸ್ವಲ್ಪ ಮಕ್ಕಳು ಖುಷಿಯಾಗಿ ಆಟ ಆಡ್ಕೊಂಡಿದ್ದಾರೆ. ಸೊ ನನ್ನ ಮಗಳಂತೂ ಯಾವಾಗಲೂ ಹೇಳ್ತಾ ಇರ್ತಾಳೆ, ಅವಳದು ಬಿಟ್ಬಿಡಿ. ಇವಾಗ ಚಿರುದು ರೆಡಿ ಆಗ್ತಾಯಿದೆ. ಇವತ್ತು ಹೊರಗಡೆ ಅಂದರೆ ಅವನು ಅವ್ರ ಆಂಟಿ ಜೊತೆ ಹೊರಗಡೆ ಹೋಗಬೇಕು ಅಂದ್ಕೊಂಡು ಆಲ್ರೆಡಿ ರೆಡಿ ಆಗ್ತಾಯಿದ್ದಾನೆ. ಹೋಗ್ಬಿಟ್ಟು ಗಿಂಪಲ್ ಅಂದ್ಕೊಂಡು ತಿರುಗಾಡ್ಕೊಂಡು ಕರ್ಕೊಂಬರೋಣ. ಮಕ್ಳಿಗೂ ಮನೆಯಲ್ಲೇ ಇದ್ದು ಬೇಜಾರಾಗ್ತಾಯಿದೆ. ಅಟ್ಲೀಸ್ಟ್ ಎಲ್ಲೂ ಇಲ್ಲ ಅಂದರೆ ಪಾರ್ಕ್ಗಾರು ಹೋಗೋಣ ಅಂತೇಳಿ ಹೋಗ್ತಾ ಇದ್ದಾರೆ. ಇನ್ನೂ ಸಮಿತಾಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಅವಳು ಯಾವಾಗಲೂ ಅಳ್ತಾನೆ ಇರ್ತಾಳೆ. ಇವತ್ತು ಅವಳಿಗೆ ಹಳೆ ಬಟ್ಟೆ ಅಂತ ಅಂದರೆ ಹೊಸ ಬಟ್ಟೆ ಬೇಕು ಅವಳಿಗೆ, ಹಳೆ ಬಟ್ಟೆ ಬೇಡ ಅಂದ್ಕೊಂಡು ಬೆಳಿಗ್ಗೆನೇ ಶುರು ಮಾಡ್ಕೊಂಡಿದ್ದಾಳೆ. ಇನ್ನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನು ಹೊಟ್ಟೆ ಉರಿಸ್ತಾರಪ್ಪ ಅಂತ ನನಗಂತೂ ಈಗಲಿಂದನೇ ಅನ್ನಿಸ್ತಾ ಇದೆ. ಯಾಕಂದರೆ ಮುಂಚೆ ಆದರೆ ಒಬ್ಬಳೇ ರೆಡಿ ಹಾಕಿ ಅವಳನ್ನೇ ಕಳಿಸ್ತಾ ಇದ್ದೆ. ಇವಾಗ ಇವನು ಇರೋದ್ರಿಂದ ಇಬ್ಬಿಬ್ರು ಒಟ್ಟೊಟ್ಟಿಗೆ ಹೇಗೆ ರೆಡಿ ಮಾಡೋದು ಅನ್ನೋದೇ ನನಗೂ ಯೋಚನೆ ಆಗ್ತಾಯಿದೆ. ಎಷ್ಟೇ ಬೇಗ ಇದ್ರೂ ಮಕ್ಕಳು ವಿಚಾರದಲ್ಲಿ ನಾವು ರೆಡಿ ಮಾಡಿ ಅವ್ರನ್ನ ಕಳಿಸೋ ಅಷ್ಟಂಕ ಸಾಕಾಗೋಗುತ್ತೆ. ಅಷ್ಟರಲ್ಲಿ ಇವತ್ತು ಕಾಫಿನೂ ಕುಡ್ದಿರಲಿಲ್ಲ, ಕುಡ್ಕೊಂಬಿಡೋಣ ಅಂಥೇಳಿ ಕಾಫಿ ಕುಡ್ಕೊಂಬಿಡ್ತಾಯಿದ್ದೆ. ಇನ್ನು ನಿನ್ನೆ ನನ್ನ ಬರ್ಡೇ ಗಿಫ್ಟು ನಾನು ಕೊಡ್ತಾರೆ ಅಂತ ಹೇಳಿದ್ದೆ ನನ್ನ ಮನೇಲಿ. ಸೊ ಹಾಗಾಗಿ ನನಗೆ ನನ್ನ ಸಿಸ್ಟರು ಒಂದು ಸ್ಮಾರ್ಟ್ ವಾಚ್ನ ಗಿಫ್ಟ್ ಮಾಡಿದ್ದಾರೆ. ಸೊ ನನ್ನ ಬರ್ಡೇಗೆ ಫಸ್ಟ್ ಗಿಫ್ಟ್ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಅಂತ ಹೇಳ್ತಾ ಟೈಮ್ ಆಗ್ತಾಯಿದೆ. ಅಷ್ಟರಲ್ಲಿ ನಾನು ಕೂಡ ರೆಡಿ ಆಗಿಬಿಡ್ತಾಯಿದ್ದೀನಿ. ಇವತ್ತು ಬೇಗನೆ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಯಾಕಂದರೆ ಸ್ವಲ್ಪ ಬೇಗ ಹೋಗೋದಿತ್ತು. ಸೊ ಹಾಗಾಗಿ ಮಕ್ಕಳನ್ನು ಬೇಗ ರೆಡಿ ಮಾಡಿ ಇಟ್ಟಿದ್ದೆ. ಸೊ ನಾನು ಇನ್ನೊಂದು 5 ನಿಮಿಷ ರೆಡಿ ಆಗೋಗ್ಬಿಟ್ಟೆ. ಇವತ್ತು ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು. ಜೊತೆಗೆ ಇನ್ನು ಮುಂದೆ ನಮ್ಮ ಮನೇಲಿ ಒಂದು ಫಂಕ್ಷನ್ಗಳು ಸ್ಟಾರ್ಟ್ ಆಗ್ತಾಯಿದೆ. ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಏನು ಅಂತ, ವಿಡಿಯೋ ಕೂಡ ಹಾಕ್ತಾ ಇರ್ತೀನಿ. ಇವಾಗ ಹೊರಡೋ ಸಮಯ ಬಂದಿದೆ ನನಗೂ ಆಫೀಸ್ಗೆ. ಮತ್ತು ನಾಳೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೂ ನನ್ನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಯಾರೆಲ್ಲ ವಾಚ್ ಮಾಡ್ತಾಯಿದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ನನ್ನ ಫೇಸ್ಬುಕ್ ಐಡಿಲಿ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.